ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಬಂದುಬಿಟ್ಟು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಎಂಟಿಟಿ ಇದೆಯಾ ಅಂತ. ಸೊ ಥರ್ಡ್ ಪಾರ್ಟಿ ಅಂದ ತಕ್ಷಣ ಇದು ಬೇರೆ ಒಂದು ಪರ್ಸನ್ ಅಂತಲೇ ಅಲ್ಲ. ಇಟ್ ಕುಡ್ ಬಿ ಎನಿಥಿಂಗ್. ಇಟ್ ಕುಡ್ ಬಿ ಒನ್ ಜಾಬ್, ಇಟ್ ಕುಡ್ ಬಿ ಅನದರ್ ಪರ್ಸನ್, ಆ್ಯಂಡ್ ಇಟ್ ಕುಡ್ ಬಿ ಒನ್ ವರ್ಕ್ ಸಿಚುಯೇಷನ್, ಆರ್ ಇಟ್ ಕುಡ್ ಬಿ ಒನ್ ಸೈಡ್ ಬಿಸ್ನೆಸ್, ಸೈಡ್ ಹಸಲ್, ಏನಾದರೂ ಒಂದಿರ್ಬೋದು ವಿಚ್ ಇಸ್ ಟೇಕಿಂಗ್ ಲಾಟ್ ಆಫ್ ಯುವರ್ ಪರ್ಸನ್ಸ್ ಟೈಮ್ ಆ್ಯಂಡ್ ಅಟೆನ್ಷನ್. ಸೊ ಅದನ್ನು ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ. ವಿಚ್ ಈಸ್ ನಾಟ್ ಅಲವಿಂಗ್ ಯು ಆ್ಯಂಡ್ ಯುವರ್ ಪರ್ಸನ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್. ಸೊ ಅದನ್ನು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಅಂತ ಅಂತೀವಿ. ಇಟ್ಸ್ ನಾಟ್ ಆಲ್ವೇಸ್ ಎ ಪರ್ಸನ್. ಇಟ್ ಕುಡ್ ಬಿ ಜಾಬ್, ಇಟ್ ಕುಡ್ ಬಿ ಬಿಸ್ನೆಸ್, ಇಟ್ ಕುಡ್ ಬಿ ಕೆರಿಯರ್. ಕೆಲವೊಂದು ಸಿನಾರಿಯೋಲಿ ವ್ಯಕ್ತಿ ಕೂಡ ಇರ್ಬೋದು. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಅಂತ ನೋಡೋಣ. ಸೊ ನಿಮಗೆ ಕ್ವಿಕ್ಕಾಗಿ ಕ್ಲಾರಿಟಿ ಬೇಕಿತ್ತು, ಎಸ್ ಆರ್ ನೋ ಅಲ್ಲಿ ಆನ್ಸರ್ ಬೇಕಿತ್ತು ಅಂದರೆ ನೀವು ಈ ರೀಡಿಂಗ್ನ ಚೆಕ್ ಮಾಡ್ಬೋದು. ಇಲ್ಲಿ 2 ಫೈಲ್ಸ್ ಇದೆ. ಇದು ಫೈಲ್ 1, ಇದು ಫೈಲ್ 2. ಓಕೆ, ಫೈಲ್ 1 ಆ್ಯಂಡ್ ಫೈಲ್ 2. ನೀವು ಈ ರೀಡಿಂಗ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಫೈಲ್ ರೆಸೊನೇಟ್ ಆಗ್ತಾ ಇದೆ ಆ ಫೈಲಿನ ರೀಡಿಂಗ್ನ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ? ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಪ್ರೆಸೆಂಟ್ ಇದ್ದಾರಾ ನೋಡೋಣ. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡಿಕೊಂಡು ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ಈ ರೀಡಿಂಗ್ನ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ರಿಸೀವ್ ಮಾಡಿ. ಸೊ ಫೈಲ್ 1 ವ್ಯೂವರ್ಸ್, ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ? ಸೊ ನಿಮ್ಮ ಕ್ವಶನಿನ ಆನ್ಸರ್, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಪ್ರೆಸೆಂಟ್ ಇಲ್ಲ. ಸೊ ಒಂದು ಕಾರ್ಡ್ ಅಪ್ರೇಟ್ ಇದೆ ಆ್ಯಂಡ್ 2 ಕಾರ್ಡ್ ರಿವರ್ಸಲ್ ಬಂದಿದೆ. ಸೊ ನಿಮಗೆ ಎಸ್ ಆರ್ ನೋ ಅಲ್ಲಿ ಆನ್ಸರ್ ಬೇಕಿದ್ರೆ ನೋ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಇಲ್ಲ. ಓಕೆ, ಸೊ ಐ ಹೋಪ್ ಯು ಗಾಟ್ ಯುವರ್ ಆನ್ಸರ್ ಆ್ಯಂಡ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಕ್ವಿಕ್ಕಾಗಿ ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ? ಓಕೆ, ನಿಮ್ಮ ಒಂದು ರೀಡಿಂಗ್ನ ನೋಡೋಣ. ಸೊ ಫೈಲ್ 2 ಯಾರು ಚೂಸ್ ಮಾಡಿದ್ದೀರಾ? ಕಾಮ್ ಡೌನ್ ಯುವರ್ ಎನರ್ಜೀಸ್. ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಈ ರೀಡಿಂಗ್ನ ರಿಸೀವ್ ಮಾಡಿ. ನಿಮ್ಮ ರೀಡಿಂಗ್, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಇದ್ದಾರಾ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ? ಓಕೆ, ಸೊ ಫೈಲ್ 2, ಐ ಥಿಂಕ್ ಟುಡೇಸ್ ರೀಡಿಂಗ್ ಆರ್ ರಿಯಲಿ ಗುಡ್ ರೀಡಿಂಗ್. ಸೊ ಫೈಲ್ 2 ನೀವು ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಕ್ಲಾರಿಟಿ ಬೇಕಿತ್ತು, ಎಸ್ ಆರ್ ನೋ ಅಲ್ಲಿ ಆನ್ಸರ್ ಬೇಕಿತ್ತು ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಪ್ರೆಸೆಂಟ್ ಇದೆಯಾ ಅಂದರೆ ನೋ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಪರ್ಸನ್ ಅಥವಾ ಸಿಚುಯೇಷನ್ ಏನೂ ಪ್ರೆಸೆಂಟ್ ಇಲ್ಲ. ಸೊ ನಿಮಗೇನಾದ್ರೂ ಮಾತ್ರ ಕನ್ಫ್ಯೂಷನ್ ಅಥವಾ ಡೌಟ್ಸ್ ಇದ್ದರೆ ಯು ನೀಡ್ ನಾಟ್ ವರಿ, ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೂ ಇಲ್ಲ. ಕೆಲವೊಬ್ಬರು ಯಾರ್ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ನೀವು ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಸೊ ಅದಕ್ಕೆ ನಿಮಗೆ ಡೌಟ್ ಬಂದಿರ್ಬೋದು. ಬಟ್ ನೋ, this connection has very good potential for reunion, reconciliation, marriage, engagement, things like that.
ಖಂಡಿತವಾಗಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಇಲ್ಲ. ಸೊ ಯಾರ್ಯಾರು ಪಾಯಿಂಟು ಚೂಸ್ ಮಾಡಿದ್ದೀರಾ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಹೇಳಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ನಿಮ್ಗೆ ಇನ್ನೂ ಯಾವ ಟಾಪಿಕ್ ಮೇಲೆ ರೀಡಿಂಗ್ಸ್ ಬೇಕು ಅಂತ. ಐ ವಿಲ್ ಬ್ರಿಂಗ್ ಸಚ್ ರೀಡಿಂಗ್ಸ್ ಫಾರ್ ಯು. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಆಲ್ ದ ಡೀಟೇಲ್ಸ್ ಆರ್ ದೇರ್. So thank you so much for watching this quick reading, and I'll see you once again with one more reading. Bye.